ನೀವು 4 ಲಕ್ಷ ಕೋಟಿ ಮಾಡಿದ್ದೀರಿ. ಇದು ನಮ್ಮ SCP TSP ಆಕ್ಟ್ ಅಡಿನಲ್ಲಿ ನಾವು ಕರ್ತಕೋಬಾರದು. ಪ್ರೈಮ್ ಮಿನಿಸ್ಟರ್ ಮೋದಿ ಅವರ ಕೂಡಿ 11 ಲಕ್ಷ ಕೋಟಿ ಕೊಡ್ಲಿಕ್ಕಾಗತ್ತಾ? ನೀವು 4 ಲಕ್ಷ ಕೋಟಿ ಮಾಡಿದ್ದೀರಿ. ಯಾಕೆ 42 ಕೋಟಿ ಕೊಟ್ಟಿದ್ರೆ ಹಂಗಾದ್ರೆ 1 ಲಕ್ಷ ಕೋಟಿ ಕೊಡ್ಬೇಕಾಗಿತ್ತಲ್ಲ. ಇದು ಈ ರೀತಿ ತಪ್ಪು ಮಾಡಿದ್ರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಧ್ಯಕ್ಷ ಸಭಾಪತಿಗಳ ಇದು ತಪ್ಪು. ಇದು ನೀವು ಕೂಡಿ ಮಾತಾಡಿ. ಖರ್ಗೆ ಅವ್ರೆ ಏನು ಮಾತಾಡ್ಬೇಕಂತ ಸ್ವಲ್ಪ ಮಾತಾಡಿದ್ರಿ. ಮಾನ್ಯ ಸಭಾಪತಿಗಳೇ, ನನ್ನ ಒಂದು ಮನವಿ ಎಲ್ರಿಗೂ ಕೊಡಿ, ಎಲ್ರಿಗೂ ಕೊಡಿ. ಈಗ ನಿಮ್ ಮಂತ್ರಿಗಳು ಕೊಟ್ಟಿದ್ದಾರೆ ಉತ್ತರ. ಎಲ್ಲರೂ ಈಗ ಸಚಿವರು ಈಗ ಕೊಡಿ, ಇಲ್ಲ ಎಲ್ರಿಗೂ ಕೊಡಿ. ಸಭಾನಾಯಕರೇ ಅವ್ರು ಹೇಳಿದ್ದಲ್ಲ ಕೇಳಿದೀವಿ, ಕೇಳ್ಬೇಕಲ್ಲ. ಒಂದ್ ನಿಮಿಷ ಕೂಡಿ, ಒಂದ್ ನಿಮಿಷ ಕೇಳಿ. ಈ ಸದನದಲ್ಲಿ ಯಾವುದೇ ಮಂತ್ರಿ ಉತ್ತರ ಕೊಟ್ಟರು ಇನ್ನೊಬ್ಬ ಮಂತ್ರಿ ಮಾತಾಡ್ಬೇಕಂತಂದ್ರೆ ಕಡ್ಡಾಯವಾಗಿ ನಾವು ಕೊಡ್ಲೇಬೇಕನ್ನುವಂಥದ್ದು ನಿಯಮವನ್ನು ಪಾಲಿಸಬೇಕಾಗ್ತದೆ. ಅವ್ರು ಮಾತಾಡ್ತಾರೆ ಅಂದಾಗ ಎಲ್ಲರಿಗೂ ಕೊಡಂತ ಹೇಳಕ್ ನಿಮ್ಗೆ ಬರೋದಿಲ್ಲ. ಅವ್ರು ಮಾತಾಡ್ತಾರೆ ಅಂದಾಗ ಮಾತಾಡಕ್ಕೆ 2 ನಿಮಿಷ ಕೊಡ್ಬೇಕಾಗಿತ್ತು. ಮಾತಾಡಿ ಯಾರೇ ಇರಲಿ. ಉತ್ತರ ನೀವು ಇನ್ನೂ ಒಬ್ರು ಕೊಡಿ, ಎಲ್ರಿಗೂ ಕೊಡಿ. ಇಲ್ಲ ಇಡೀ ಯಾಕೆ ಹೇಳ್ತೀರಿ ನೀವೆಲ್ಲರೂ? ಕೂಡ್ರಿ. ನೋಡಿ, ನೀವು ನನಗ ಹಿಂಗ ಮಾಡ್ರಿ ಅಂತೇಳಿ ನಾ ಮಾಡಕ್ ಸಾಧ್ಯ ಇಲ್ಲ. ನಾನೇನು ಹೇಳ್ತೀನಿ, ಕೆಲವು ನಿಯಮಗಳಿರ್ತಾವ, ನಿಯಮದಲ್ಲಿ ಮಾಡ್ತಿರ್ತೀನಿ. ನಿಯಮದಲ್ಲಿ ಮಾಡೋಕೆ ಯಾರೇ ಒಬ್ಬ ಮಂತ್ರಿ ಉತ್ತರ ಹೇಳಿದಾಗ ಇನ್ನೊಬ್ಬ ಮಂತ್ರಿ ಉತ್ತರ ಹೇಳಕ್ಕಂದ್ರೆ ಉತ್ತರ ಅವನ್ನ ಒಪಿನಿಯನ್ ಹೇಳಕ ಅವ್ರಿಗೆ ಅನುಮತಿ ಕೊಡ್ಲೇಬೇಕಾದ್ರೆ ನೀವೆಲ್ಲರಿಗೂ ಕೊಡಿ ಅಂದ್ರೆ ಏನು ಅರ್ಥ ಏನು ಅದಕ್ಕೆ? ನಾ ಯಾರಿಗೆ ಕೊಡ್ಬೇಕು, ಯಾರಿಗೆ ನನ್ಗೆ ಗೊತ್ತಿದೆ, ಕೊಡ್ತೀನಿ. ಮಾತಾಡಿ, ಯಾರು ಮಾತಾಡಬೇಡಿ. ಕರ್ಗಳು ಶಾರ್ಟ್ ಆಗಿ ಉತ್ತರ ಹೇಳಬೇಡಿ. ಏನಾದ್ರು ಫೀಲಿಂಗ್ಸ್ ಮೋರ್ ದೆನ್ 5 minutes ಸರ್. ಮೊದಲನೇದಾಗಿ ಈ SCP TSP ಕಾಯ್ದೆಯನ್ನ ನಮ್ಮ ಹಿಂದಿನ ಸರ್ಕಾರದಲ್ಲಿ ಜಾರಿ ಉತ್ತರ ಹೇಳ್ಯಾರ. ಇಲ್ಲ ಹೌದು ಸರ್, ಅವ್ರು ಬಿಟ್ಟಿರೋದು ನಾ ಹೇಳ್ತಾ ಇದ್ದೀನಿ ಸರ್. ರಿಪೀಟ್ ಯಾವುದೂ ಮಾಡಲ್ಲ. ನಾವು ಜನಸಂಖ್ಯೆಯ ಅನುಗುಣವಾಗಿ ನಾವು ಬಜೆಟ್ ಮೀಸಲನ್ನು ಇಟ್ಟು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು, ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕಂತ ಇತ್ತು. ಸೆಕ್ಷನ್ ಇದು ನಮ್ಮ SCP TSP ಆಕ್ಟ್ ಅಡಿನಲ್ಲಿ 4 ವಿಧಾನ ಇತ್ತು ಅಧ್ಯಕ್ಷರೇ. ಅವಾಗ ಖರ್ಚು ಮಾಡಲಿಕ್ಕೆ ದುಡ್ಡು. ಸೆಕ್ಷನ್ 7A, ಸೆಕ್ಷನ್ 7B, 7C, 7D. 7D ಡೀಮ್ಡ್ ಇತ್ತು ಅಧ್ಯಕ್ಷರೇ. ಅದರಲ್ಲಿ ಸಾಕಷ್ಟು ಲೋಪಗಳಿತ್ತು ಅಂದ್ಬಿಟ್ಟು ನಮ್ಮ ಸರ್ಕಾರ ಬಂದಾಗ, ಅವ್ರ ಸರ್ಕಾರದಲ್ಲೂ ಇತ್ತು, ಅವಾಗ ಏನೂ ಮಾಡಿಲ್ಲ. ಅವರು 7D ಖರ್ಚು ಮಾಡ್ತಾ ಇದ್ರಿ ಎಲ್ಲಾನು. ನಮ್ಮ ಸರ್ಕಾರ ಬಂದ್ಮೇಲೆ ಈ ಲೋಪಗಳನ್ನ ಗುರುತಿಸಿ 7D ನಾವು ಕೈ ಬಿಟ್ವಿ ಅಧ್ಯಕ್ಷರೇ. ಈಗ ನವೆಂಬರ್ 28, 2021 ಅಧ್ಯಕ್ಷರೇ ಒಂದು ರಿಪೋರ್ಟ್ ಬರುತ್ತೆ ಪತ್ರಿಕೆನಲ್ಲಿ. While the state attempt to divert SC/ST welfare funds as deemed expenditure continues ಅಂದ್ರೆ ಹಿಂದೆ ನಡೆದಿತ್ತು, ಇನ್ನು ನಡೀತಾ ಇದೆ ಅಂತ. While the state government diverted funds for purposes other than the welfare of SC/STs, ಮಾದೇವಪ್ಪ ಸಾಹೇಬ್ರು 7C ಹೇಳ್ತಾ ಇದ್ದಾರೆ, other than the welfare of SC/STs last year, government sources said attempts are being made in the same direction this year too. This comes even as Social Welfare Department opposed diversion made in 2021 by the Finance Department. In midst of severe financial crunch, the state government had diverted over 5,000 crores from different departments, citing this expenditure. There are overt attempts being made to divert funds this year too. Such requests were made in the meeting. Speaking to the Hindu, the Social Welfare Minister, Shri Kota Srinivas Pujari, said deemed expenditure cannot be allowed if it is not spent as per guidelines. In Karnataka, more than 5 lakh SC/ST families do not have homes. The government needs 50,000 crores to ensure housing. In such a scenario, deemed expenditure cannot be allowed.
we have said either transfer back the money to social welfare department if it is unspent or spend it for the benefit of the community. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. January 30th. ಒಂದು ನಿಮಿಷ, ಅದು ಏನೇದು ರೆಕ್ಟಿಫೈ ಮಾಡಕ್ ನೀವು ಅಧಿಕಾರದಾಗ ಅದೀರಿ, ಸ್ವಲ್ಪ ರೆಕ್ಟಿಫೈ ಮಾಡಿ ಮುಗಿದೋಯ್ತು. ಆಗಿದೆ ಸರ್, ನಾನು ಹೇಳ್ತಾ ಇಲ್ಲ ಒಂದು ನಿಮಿಷ ಅಧ್ಯಕ್ಷರೇ. ಜನವರಿ ಇದು ನಂದಲ್ಲ ಅಧ್ಯಕ್ಷರೇ, ಪೇಪರ್ ಬಂದಿರೋದು. January 30th, 2021 ಗೊತ್ತಾಯ್ತು. ನಿಮ್ಮ ಹೆಸರು ಹೇಳಿದ್ರಿ ಇವರು ಯಾರು ಗೋವಿಂದ್ ಕಾರಜೋಳ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಧ್ಯಕ್ಷರೇ. The finance department allowed deemed expenditure up to 50% and it went up to 100%. I agree there was confusion, but there will not be any expenditure like that in this financial year. ಯಾರು ಅಧ್ಯಕ್ಷರೇ? ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್. ಬೇರೆ ರಾಜ್ಯಗಳಲ್ಲಿ ಏನಿದೆ, ಒಂದು RTI ಇದೆ ಅಧ್ಯಕ್ಷರೇ, ಫಂಡ್ಸ್ ಫಾರ್ ದಲಿಟ್ಸ್ ಯೂಸ್ ಟು ಮೇಕ್ ಫಿಲ್ಮ್ ಆನ್ ವಾದ್ನಗರ್. ಪ್ರೈಮ್ ಮಿನಿಸ್ಟರ್ ಮೋದಿ ಅವರ ಹುಟ್ಟೂರ್ಗೆ ಇದು ಕ್ಲಾರಿಫಿಕೇಶನ್ ಅಲ್ಲ, ಇದು ಕರ್ನಾಟಕ ವಿಧಾನ ಪರಿಷತ್ ಮಹಾರಾಷ್ಟ್ರ ಇಲ್ಲಿ ಮಾಡಬಾರ್ದು ಅಂತೇಳಿ ಮುಖ್ಯಮಂತ್ರಿಗಳ ಆದೇಶ ಇದೆ ಅಲ್ಲಿ. ಕೇಂದ್ರ ಸಾಕ್ರಿ ಗೋವಿಂದರಾಜು ಗೋವಿಂದರಾಜು ಮಾಡಂಗಿಲ್ಲ. ಯೂರಿಯಾ ಇಂಪೋರ್ಟ್ ಬೇಡ ಕೇಂದ್ರ ಸರ್ಕಾರ ಶ್ರೀ ಯೋಜನೆಯಲ್ಲಿ ನಿಜವಾಗಿಯೂ ಬರ್ತತೆ. ಯಾವ ಕಡ್ತ ಹೋಗಬಾರ್ದು, ಯಾವ ಯಾರು ಕಡ್ತ ಹೋಗ್ಬಾರ್ದು. ಕುಟುಂಬಕ್ಕೆ 10,000 ರೂಪಾಯಿ ಸ್ಕೀಮ್ನಲ್ಲಿ 8,000 ಜಾಸ್ತಿ ಕೊಡಿ. ಯಾವ ಕಡ್ತ ಹೋಗಬಾರ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.